ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಡ್. ಈ ಚಾನಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಏಕೈಕ ಚಾನಲ್ ಆಗಿರುತ್ತೆ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆಯಾ? ಸೊ ಹಾಗಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ. ಸೊ ಇದೊಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ ಆಗಿರುತ್ತೆ 2025. ಸೊ ಏನೇನು ಪೋಸ್ಟ್ ಅವೈಲೇಬಲ್ ಇದೆ ಅಥವಾ ಪೇ ಸ್ಕೇಲ್ ಏನಾಗಿರುತ್ತೆ, ಜೊತೆಗೆ ನಿಮ್ಗೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ತಿಳ್ಕೊಂಬೋಣ. ಸೊ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 25th ಸೆಪ್ಟೆಂಬರ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟು 10th ನವೆಂಬರ್ವರೆಗೂ ಟೈಮ್ ಇರುತ್ತೆ. ಓಕೆನಾ. ಸೊ ಏನೇನು ಪೋಸ್ಟ್ ಅವೈಲೇಬಲ್ ಇದೆ, ಯಾವುದಕ್ಕೆ ಏನೇನು ಕ್ವಾಲಿಫಿಕೇಶನ್ ಆಗಿರಬೇಕು ಮತ್ತು ಏನೇನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಸೊ ಸ್ಟೋರ್ ಕೀಪರ್ ಅಂತ ಹೇಳಿ ನಿಮಗೆ ಪೋಸ್ಟ್ ಇದೆ. ಸೊ ಅದಕ್ಕೆ 12th ಪಾಸ್ ಆಗಿದ್ರೆ ಸಾಕು. ಆ್ಯಂಡ್ 18 to 25 years ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟು ಸ್ಟೋರ್ ಕೀಪರ್ ಜನರಲ್ 2 ಇರುತ್ತೆ. ಅದಕ್ಕೆ ಎಸೆನ್ಷಿಯಲ್ ಬಂದು 12th ಪಾಸ್ ಆಗಿರಬೇಕಾಗತ್ತೆ. ಸೇಮ್ 18 to 25 years ಆಗಿರಬೇಕತ್ತೆ. ಮತ್ತು LACAR ಬಂದು ನಿಮಗೆ ಲೈಕ್ ಮಾರ್ಟಿಕ್ಯುಲೇಷನ್ ಆರ್ ಈಕ್ವಿವೆಲೆಂಟ್ ಪಾಸ್ ಆಗಿರಬೇಕಾಗತ್ತೆ. ಆ್ಯಂಡ್ ನಿಮಗೆ 18 to 30 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ದೆನ್ MTS ನೋಡೋದಾದರೆ ಅದಕ್ಕೂ ಕೂಡ ನಿಮಗೆ ಮಾರ್ಟಿಕ್ಯುಲೇಷನ್ ಪಾಸ್ ಆಗಿರಬೇಕು. ಆ್ಯಂಡ್ 18 to 27 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಬನ್ನಿ ಇನ್ನು ಸಂಪೂರ್ಣವಾದ ಮಾಹಿತಿ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಯಾವ ಥರ ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಸೊ ನಿಮ್ಗೆ ಏನೇನು ಇರಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ವ್ಯಾಲಿಡ್ ID ಪ್ರೂಫ್ ಇರಬೇಕಾಗತ್ತೆ. ಮತ್ತು ನಿಮ್ಮ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆವಾಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ 10th ನವೆಂಬರ್ವರೆಗೂ ಟೈಮ್ ಇರುತ್ತೆ. ಓಕೆನಾ. ಸೊ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋ ರೀತಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಇದು ಲೈಕ್ ನೀವು ನಾರ್ಮಲ್ ಅಪ್ಲಿಕೇಶನ್ ಒಂದು ಪೇಪರ್ ತೊಗೊಂಡು ಅಥವಾ ನೀವು ಇನ್ಫಾರ್ಮೇಟ್ ಇರುತ್ತೆ ಅದನ್ನ ಜೆರಾಕ್ಸ್ ತೊಗೊಂಡು ಅದ್ರಲ್ಲಿ ಫಿಲ್ ಮಾಡಿಬಿಟ್ಟು ನೀವು ಪೋಸ್ಟ್ ಮೂಲಕ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಈ ಅಡ್ರೆಸ್ ಏನು ಮೆನ್ಷನ್ ಮಾಡಿದರೆ, ಸೊ ಅಡ್ರೆಸ್ಗೆ ನೀವು ನಿಮ್ಮ ಕಂಪ್ಲೀಟ್ ಅಪ್ಲಿಕೇಶನ್ ಡೀಟೇಲ್ಸ್ನ ಕಳಿಸ್ಕೊಡ್ಬೇಕಾಗತ್ತೆ. ಓಕೆನಾ. ಏನೇನು ಸೆಲೆಕ್ಷನ್ ಮೋಡ್ ಏನಿರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಜೊತೆಗೆ ಟ್ರೇಡ್ ಟೆಸ್ಟ್ ಇರುತ್ತೆ, ಜೊತೆಗೆ ಫಿಸಿಕಲ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಲೈಕ್ ಫಿಸಿಕಲಿ ವೆರಿಫೈ ಮಾಡ್ತಾರೆ. ಓಕೆನಾ. ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಇನ್ನು ಲೈಕ್ ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಏನು ಅಂತ ಲೈಕ್ ಯಾವ ಪೋಸ್ಟಿಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀರ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮೇಟ್ ಅವ್ರು ಕೊಟ್ಟಿದ್ದಾರೆ. ಸೊ ಇದನ್ನೇ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ, ನಿಮ್ಮ ಫೋಟೋ ಎಲ್ಲ ಪೇಸ್ಟ್ ಮಾಡಿ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಲ್ಲಿ ಕೊಟ್ಟಿರುವಂಥ ಪೋಸ್ಟ್ಗಳಲ್ಲಿ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ಡೀಟೇಲ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲಾನು ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ನ್ಯಾಷನಾಲಿಟಿ ಇಲ್ಲೇನು ಸಂಪೂರ್ಣವಾದ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೆಲ್ಲನೂ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ. ಲಾಸ್ಟಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಪ್ಲೇಸ್ ಇದೆ, ಡೇಟ್ ಇದೆ, ಜೊತೆಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕೇಳಿದ್ದಾರೆ. ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ, ಜೊತೆಗೆ ಒಂದು ಸಿಗ್ನೇಚರ್. ಸೊ ಇದಿಷ್ಟು ನೀವು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಪೋಸ್ಟ್ ಮೂಲಕ ನೀವು ಅಪ್ಲಿಕೇಶನ್ನ ಕಳಿಸ್ಕೊಡ್ಬೇಕಾಗತ್ತೆ. ಓಕೆನಾ. ವಿತಿನ್ 45 days ಒಳಗಡೆ, ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿರೋ ಡೇಟ್ ಒಳಗಡೆ ವಿತಿನ್ 45 daysಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿಗೆ ರೀಚ್ ಆಗಿರಬೇಕಾಗತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಏನಾದ್ರು ಮಾಹಿತಿ ಉಪಯುಕ್ತ ಅಂತ ಅನ್ನಿಸ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು. ಹಲೋ.